ಅದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್‌ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ವಿಶೇಷವಾಗಿ ನಮ್ಮ ನಾಗರಿಕ ಸೇವಾ ಟ್ರಸ್ಟ್ ವತಿಯಿಂದ ಸೋಮನಾಥ್ ನಾಯ್ಕರು ಮತ್ತು ರಂಜನ್ ರಾವ್ ಅವರು ಮಾಡ್ತಾ ಇದ್ದಾರೆ. ಅವರು ಅಲ್ಲಲ್ಲೇ ಕೆಲವೊಂದು ಕಡೆ ಮಾಡಿದ್ದೆಲ್ಲ ನೋಡಿದಾಗ ಸಹಜವಾಗಿ 1,050 ಎಕರೆ ಭೂಮಿಯನ್ನು, ಸರ್ಕಾರಿ ಭೂಮಿಯನ್ನು ನಮ್ಮ ಧರ್ಮಾಧಿಕಾರಿಗಳು ಅಂದರೆ ನಮ್ಮ ವೀರೇಂದ್ರ ಹೆಗ್ಗಡೆಯವರು ಅಥವಾ ಅವ್ರ ಕುಟುಂಬದವರು ಎತ್ತಿ ಹಾಕಿದ್ದನ್ನು ಇವರು ಎತ್ತಿ ಹೇಳ್ತಾ ಇದ್ದಾರೆ. 1,050 ಎಕರೆ ಭೂಮಿ ಇವರು ಎತ್ತಿ ಹೊಡೆದಿದ್ದಾರೆ. ಅದರ 450 ಎಕರೆ ನಮ್ಮ ಸ್ವಂತಕ್ಕೆ ಮಾಡ್ಕೊಂಡಿದ್ದಾರೆ. ಒಂದು 7 ಎಕರೆ ಜಮೀನನ್ನು ಭೂಮಿ ಇಲ್ಲ ಅನ್ನೋದು ಅಂತ ಹೇಳಿಕೊಂಡು ನಮ್ಮ ಹರ್ಷೇಂದ್ರ ತೆಗೆದುಕೊಂಡಂಥ ಭೂಮಿ ಬಗ್ಗೆ ಮಾತಾಡಿದ್ದಾರೆ. ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಹೆಚ್ಚು ಕಡಿಮೆ 1,050 ಕಲೆ ಕಾಣುವಂಥದ್ದು 2,500 ಎಕರೆ ಭೂಮಿಯನ್ನು ಅಲ್ಲಿ ಟೋಟಲಾಗಿ ಹೊಡೆದಿದ್ದಾರೆ ಅದನ್ನು ಅನ್ನೋಂಥ ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರಿ ಜಮೀನಿನ ಹೊಡೆದಿದ್ದಾರೆ. ನಿಜವಾಗಿ ಅದು ಸರ್ಕಾರಿ ಜಮೀನಿತ್ತಪ್ಪ ಅಂತಂದ್ರೆ ಅದರಲ್ಲಿ 50% SC STಗಳಿಗೆ ಉಳಿದವ್ರಿಗೆ ಹೋಗಬೇಕು ಅಂತಂದು. ಬಟ್ ಇಲ್ಲೇ ಅವ್ರ ಭೂಮಿನೂ ಹೊಡೆದಂಥದ್ದು ಅನ್ನೋಂಥ ಮಾತುಗಳನ್ನು ಹೇಳ್ತಾ ಅದನ್ನು ನಾವು ಈಗಾಗಲೇ ಕೋರ್ಟ್ನಾಗ ಚಾಲೆಂಜ್ ಮಾಡ್ತಾಯಿದ್ದೀವಿ. ಇದನ್ನೆಲ್ಲ ಇವತ್ತು ಉತ್ತರ ಕೇಳ್ತಾ ಇದ್ದೀವಿ. ನಾವು ಈಗಾಗಲೇ 310 ಪುಟಗಳ ಧರ್ಮಾಧಿಕಾರಿಗಳ ಕರ್ಮಕಾಂಡ ಅಂತ ಹಾಕಿದ್ದೀವಿ, ಹೆಗ್ಗಡೆಯವರ ಕರ್ಮಕಾಂಡ ಅಂತ ಹಾಕಿದ್ದೀವಿ, ಪುಸ್ತಕ ರೂಪದಲ್ಲಿ ತೊಗೊಳ್ತಾ ಇದ್ದೀವಿ. ಅವುಗಳನ್ನು ಉತ್ತರ ಕೊಡಿ ಇಲ್ಲಿವರೆಗೆ ಅಂತ ಹೇಳಿದ್ದೀವಿ ಅಂತ ಒಂದು ಮಾತನ್ನು ಅವರು ಆಡೋದನ್ನು ಬೆಂದಮೇಲೆ ಆಡೋದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಸೋಮನಾಥ್ ನಾಯಕರು ಸ್ಪಷ್ಟವಾಗಿ ಹೇಳುವಂಥ ವಿಷಯ, ನಾವು ಇದನ್ನು ಓಪನ್ನಾಗಿ ಚಾಲೆಂಜ್ ಮಾಡ್ತಾ ಇದ್ದೀವಿ, ಅವ್ರು ಬಂದು ನಮ್ಗೆ ಉತ್ತರ ಕೊಡಲಿ ಇವುಗಳ ಬಗ್ಗೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಇವ್ರು ಏನು ಆರೋಪ ಮಾಡ್ತಿದ್ದಾರೆ 310 ಪುಟಗಳ ಹೆಗ್ಗಡೆಯವರ ಕರ್ಮಕಾಂಡದಲ್ಲೇ ಪೂರ್ತಿಯಾಗಿ 1000ಕ್ಕೂ ಹೆಚ್ಚು ಕೇಸುಗಳನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದರಲ್ಲೇ ಅವುಗಳೆಲ್ಲ ವಿತ್ ಡಾಕ್ಯುಮೆಂಟ್ಸ್ ಇದ್ದಾವೆ. ಇವಾಗೆಲ್ಲ ಕ್ಲಿಯರಾಗಿ ನಾವು ಉತ್ತರ ಕೊಡ್ರಿ ಅಂತ. ಒಂದು ಕಡೆ ನಮ್ಮ BL ಸಂತೋಷ್, ನಿಮಗೆ ಗೊತ್ತಿದೆ, BJPಯ